ನಮಸ್ತೆ ನನ್ನ ಪ್ರಿಯ ಬಾಂಧವರೇ, ನಮ್ಮ ಪದ್ಮಾವತಿ ಚಾನಲ್ಗೆ ಸ್ವಾಗತ. ಬಾಂಧವರೇ, ಇವತ್ತು ನಾವು ನೋಡ್ತಿರೋವಂಥದ್ದು ಈ ಮಾಟ ಮಂತ್ರ ತಂತ್ರಕ್ಕೆ ಮತ್ತು ಆರೋಗ್ಯಕ್ಕೆ ಮತ್ತು ಇನ್ನೂ ಕೆಲವು ಬೇರೆ ರೀತಿಯಲ್ಲಿ ತೊಂದರೆಗಳನ್ನ ಕೊಟ್ಟಿರ್ತಾರೆ. ವ್ಯಾಪಾರ ಅಭಿವೃದ್ಧಿ ಆಗಬಾರ್ದು, ವ್ಯಾಪಾರ ಹಾಳಾಗೋಗಬೇಕು, ಅವರು ತೀರಾ ಒಂದು ಎಲ್ಲ ಕಳ್ಕೊಂಡು ಬೀದಿಗೆ ಬರಬೇಕು, ಇನ್ನು ಕೆಲವೊಂದು ರೀತಿ ದೃಷ್ಟಿಗಳು ಈ ರೀತಿ ಎಲ್ಲ ಇರ್ತವೆ. ಇಂಥದಕ್ಕೆಲ್ಲ ಇನ್ನೂ ಸಾಕಷ್ಟಿದ್ದಾವೆ. ಅಷ್ಟು ಹೇಳೋದಕ್ಕೆ ಇಲ್ಲಿ ಮೇನಾಗಿ ನಾನು ಹೇಳ್ತಾ ಇದ್ದೀನಿ. ಇಂಥದಕ್ಕೆಲ್ಲ ಬರೋವಂಥ ಅದ್ಭುತವಾದಂಥ ಒಂದು ದಿವ್ಯ ಮಂತ್ರ ಅಂತಂದರೆ, ದಿವ್ಯ ಒಂದು ಮೂಲಿಕೆ ಅಂದರೆ ಈ ಹೇರ್ ಸಿಂಗಿ. ಸಾಕಷ್ಟು ವೀಡಿಯೋಗಳಲ್ಲಿ ನೋಡಿರ್ಬೋದು. ಅದೇ ವೀಡಿಯೋಗಳು ನೋಡಿರ್ತೀವಿ. ನಾನು ಕೂಡ ಕೆಲವು ಇದನ್ನೇ 2-3 ಸಾರಿ ಕೂಡ ನಾನು ಬಿಟ್ಟಿದ್ದೀನಿ. ಆದರೆ ಇದ್ರದ್ದು ನನ್ನ ವಿಡಿಯೋ ನೋಡಿದಂಥ ಕೆಲವು ಗುರುಗಳು, ದೊಡ್ಡ ಗುರುಗಳು, ಅವರು ಅದನ್ನು ನೋಡಿ ಹೇಳಿದ್ರು, ಬರೀ ಇಷ್ಟು ಮಾತ್ರ ಹೇಳಿದ್ದೀರಾ, ಅದರದ್ದು ಎಲ್ಲಿ ಎಷ್ಟಿದೆ ಅಂತ ಗೊತ್ತಾ ನಿಮಗೆ? ಅದರದ್ದು ಒಂದು ಮುಳ್ಳು ಕೂಡ, ಒಂದೊಂದು ಮುಳ್ಳು ಒಂದೊಂದು ಕೆಲಸಕ್ಕೆ ಬರುತ್ತೆ, ಅಷ್ಟು ಅದ್ಭುತವಾದಂಥ ಬರೀ 2 ಮಾತಲ್ಲಿ ಹೇಳಿ ಮುಗಿಸಿದ್ದೀರಾ ನೀವು ಅಂತ ಹೇಳಿಬಿಟ್ಟು, ಅದರಲ್ಲಿ ಇನ್ನೂ ಏನೇನಕ್ಕೆ ಬರುತ್ತೆ ಅನ್ನೋ ಅಂಥದ್ದನ್ನ ಕೂಡ ನನಗೆ ಅದನ್ನು ಹೇಳಿದರು. ಹಾಗಾಗಿ ಮತ್ತೊಮ್ಮೆ ಇದನ್ನು ನಾನು ವೀಡಿಯೋ ಮಾಡೋಣ ಅನ್ನೋ ಉದ್ದೇಶಕ್ಕೆ ಇದನ್ನು ನಾನು ಮಾಡ್ತಾಯಿದ್ದೀನಿ. ನೋಡಿ, ಇದು ಈ ರೀತಿ ಇರುತ್ತೆ, ಈ ರೀತಿ ಮುಳ್ಳಾಗಿರುತ್ತೆ ನೋಡಿ. ಇದು ಒಂದು ರೀತಿ ಕಣ್ಣಿನ ಗುಡ್ಡೆ ಹೇಗಿರುತ್ತೋ ಆ ರೀತಿ ಕಪ್ಪಗೆ ಮುಳ್ಳಿರುತ್ತೆ. ಕಾಣ್ತಾ ಇದೆ ಅಂದ್ಕೊಂಡಿದ್ದೀನಿ. ಏಕೆಂದರೆ ಇದೇ ಥರದಲ್ಲಿ ಬೇರೆ ಜನ ಇದನ್ನು ತಂದು ಅದಕ್ಕಷ್ಟು ಮುಳ್ಳಿರಲ್ಲ, ಅದನ್ನು ಬೇರೆ ರೀತಿಯಲ್ಲಿ ತಂದು ತೋರಿಸ್ತಾಯಿದ್ರು. ನನಗೂ ಸಾಕಷ್ಟು ಜನ ಫೋಟೋ ಕೂಡ ಕಳಿಸಿದ್ರು, ನಮ್ಮ ಕಡೆ ಇದೆ ನೋಡಿ ಇದು ಅಂತ. ಅದು ಅಲ್ಲ, ಅದೇ ರೀತಿಯೇ ಬರುತ್ತೆ, ಅದಲ್ಲ ಅದು. ಅದರಿಂದ ನಾನು ಕೆಲವು ಹತ್ತಿರದಿಂದ ಅದಕ್ಕೆ ತೋರಿಸ್ತಾ ಇದ್ದೀನಿ. ಈ ರೀತಿ ಗೊತ್ತಿಲ್ಲದಿರೆ ತೊಗೊಂಡು ನೀವು ತೊಂದರೆ ಮಾಡ್ಕೋಬೇಡಿ, ಲಾಸ್ ಮಾಡ್ಕೋಬೇಡಿ ಅನ್ನೋ ಉದ್ದೇಶಕ್ಕೆ. ಬನ್ನಿ, ಈಗ ನಾವು ಇದು ಪರಿಚಯ ಆಯಿತು. ಮತ್ತು ಇದು ಕೆಲಸ ಏನೇನಕ್ಕೆ ಬರುತ್ತೆ ಅನ್ನೋದು ನೋಡೋಣ, ಯಾಕೆ ಮಾಡ್ಕೋಬೇಕು ಅನ್ನೋದು ಕೂಡ ನೋಡೋಣ. ನೋಡಿ, ಇದು ವ್ಯಾಪಾರ ಅಭಿವೃದ್ಧಿಗೂ ಕೂಡ ಬರುತ್ತೆ. ವ್ಯಾಪಾರ ಅಭಿವೃದ್ಧಿಗೆ ಅಂದರೆ ಇದನ್ನು ಈ ರೀತಿ ಸಿದ್ಧಿ ಮಾಡಿಟ್ಟು ಆ ಮೇನ್ ಡೋರಲ್ಲಿ, ಅಂದರೆ ಅವರ ಅಂಗಡಿ ಏನು ಶಟರ್ ಅಂತ ಹಾಕ್ತಾರಲ್ಲ ಬಾಗಿಲು, ಅಲ್ಲಿ ಇದನ್ನು ಕಟ್ಟಬೇಕು. ಇಲ್ಲ ಅದ್ರ ಎದುರುಗಡೆ ಏನಾದರೂ ದೇವ್ರ ಫೋಟೋ ಇತ್ತು ಅಂತಂದರೆ ಅಲ್ಲಿ ಕೂಡ ಇದನ್ನು ಇಡ್ಬೋದು. ಮತ್ತು ಇನ್ನೂ ಒಂದು ಏನಪ್ಪ ಅಂದರೆ, ಗಂಡ ಹೆಂಡತಿ ಸದಾ ಜಗಳಗಳು ಆಡ್ತಿರ್ತಾರೆ, ಯಾವಾಗಲೂ ಕಿರಿಕಿರಿಗಳು ಮಾಡ್ತಿರ್ತಾರೆ, ಮನೇಲಿ ಸಮಾಧಾನ ಇಲ್ಲ, ಶಾಂತಿ ಇಲ್ಲ ಅಂದಾಗ ಇದನ್ನು ಕೂಡ ಕಟ್ಟಿದಾಗ ಮನೇಲಿ ಒಂದು ರೀತಿ ಶಾಂತಿ ಆಗುತ್ತೆ. ಇದು ಒಂದು ಈ ರೀತಿ ಬರುತ್ತೆ. ಮತ್ತು ಇದಕ್ಕೆ ಇನ್ನೂ ಏನಪ್ಪ ಅಂತಂದರೆ, ಈ ಮಾಟ ಮಂತ್ರ ತಂತ್ರಗಳು ಆಗಿರ್ತವೆ ಮನೆಯಲ್ಲಿ. ಯಾವುದೇ ಒಂದು ದೈವ ಶಕ್ತಿ ಆಗಲಿ, ಯಾವುದೇ ಒಂದು ಶುಭ ಕಾರ್ಯಗಳಾಗಲಿ ಮನೆಗಳಲ್ಲಿ ನಡೆಯಲ್ಲ. ಅದೇ ರೀತಿ ಅವರಿಗೆ ದೇಹದಲ್ಲೆಲ್ಲ ಬಾಧೆ ಇರುತ್ತೆ, ಯಾವ ಕೆಲಸ ಮಾಡಿದ್ರೂ ಸಕ್ಸಸ್ ಆಗಲ್ಲ. ಇಂಥದ್ದೆಲ್ಲ ಇದ್ದಾಗ ನೋಡಿ, ಇದನ್ನು ಅಂದರೆ ಇದು ದೊಡ್ಡದು ನಿಮಗೆ ತೋರಿಸಿರೋದು, ಇದು ದೊಡ್ಡದು. ಇದು ದೇವಸ್ಥಾನಗಳಿಗೆ ಇದೆಲ್ಲ ಅಭಿವೃದ್ಧಿ ಆಗುವಂಥದ್ದು. ಹೇರು ಅಂದರೆ ಅಭಿವೃದ್ಧಿ ಆಗುವಂಥದ್ದು, ಹಂತವಾಗಿ ಬೆಳಿ ಅನ್ನೋದಕ್ಕೆ ಇದನ್ನು ಹೇರು ಅಂತ ಹೇಳ್ತಾರೆ. ಹಾಗೆ ಅದೇ ರೀತಿ ಮತ್ತು ಇದು ಒಂದು ಈಗ ನಾವು ಯಾವುದನ್ನ ತೊಂದರೆ ಆಯಿತು ಅಂದರೆ ಹೇಳ್ತಾರೆ, ಕಟ್ಟೋಡಿಸ್ಕೊಳ್ಳಿ, ಭಾಳ ತೊಂದರೆ ಆಗಿದೆ, ಕಟ್ಟೋಡಿಸ್ಕೊಂಡ್ಮೇಲೆ ನಿಮ್ಮ ಕಾರ್ಯಗಳೆಲ್ಲ ಸರಿಯಾಗಿ ಆಗುತ್ತೆ, ಅಲ್ಲಿ ತನಕ ಯಾವುದು ಕೆಲಸ ಆಗಲ್ಲ, ಎಲ್ಲ ಕಟ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಅಂಥದ್ದು ಕೂಡ ಇದಕ್ಕೆ ಒಂದು ಬಿಳಿ ಬಟ್ಟೆನ ಸುತ್ತಬಿಡಬೇಕು. ಇದು ತಗೊಂಡು ಒಂದು ಬಿಳಿ ಬಟ್ಟೆ ಇದಕ್ಕೆ ಸುತ್ತಬಿಡಬೇಕು. ಸುತ್ತಬಿಟ್ಟು ಅದಕ್ಕೆ ಹರಳೆಣ್ಣೆ, ಬೇರೆ ಎಣ್ಣೆಲ್ಲ ಹಾಕಂಗಿಲ್ಲ, ಹರಳೆಣ್ಣೆನೇ ಮಾತ್ರ ಹಾಕಬೇಕು. ಹರಳೆಣ್ಣೆನ ಹಾಕಿಬಿಟ್ಟು ಅದಕ್ಕೆ ಸುತ್ತಬಿಟ್ಟು, ಅವ್ರು ಯಾರು ದೇಹದಲ್ಲಿ ಬಾಧೆ ಇದೆ, ಯಾರಿಗೇನು ತೊಂದರೆ ಇದೆ, ಮಾಟ ಮಂತ್ರಕ್ಕೆ ಒಳಗಾಗಿದ್ದಾರೆ, ಅವ್ರಿಗೆ ಯಾವಾಗಲೂ ಏನೋ ಒಂದು ಮೂದೇವಿ ಥರ ಕೆಲಸಕ್ಕೆ ಹೋಗಲ್ಲ, ಏನೂ ಇಲ್ಲ, ಯಾವಾಗಲೂ ಮನೇಲೇ ಹತ್ರನೇ ಕೂತಿರ್ತಾರೆ ಅಂತ ಇನ್ನೂ ಅಧಿಕವಾಗಿ ತೊಂದರೆಗಳಿದೆ ಅನ್ನೋರಿಗೆ ಇದಕ್ಕೆ ಒಂದು ಬಿಳಿ ಬಟ್ಟೆ ಸುತ್ತಬಿಟ್ಟು ಚೆನ್ನಾಗಿ ಅದಕ್ಕೆ ಈ ತಲೆಗೆ ಹಾಕ್ತಾರೆ ಹರಳೆಣ್ಣೆ ಅಂತ ಬರುತ್ತಲ್ವ, ಆ ಹರಳೆಣ್ಣೆ ಅಂದರೆ ಕ್ಯಾಸ್ಟ್ರಾಲು ಅಂತ ಹೇಳ್ತೀವಿ. ಆ ಎಣ್ಣೆನ ಅದಕ್ಕೆ ಸ್ವಲ್ಪ ಬಟ್ಟೆಗೆ ಹಾಕ್ಕೋಬೇಕು. ಹಾಕಿಬಿಟ್ಟು ಆ ಒಂದು ಏನು ನೋವಿನಲ್ಲಿರುವಂಥ ವ್ಯಕ್ತಿನ ದಕ್ಷಿಣಕ್ಕೆ ಮುಖ ಮಾಡಿ ಕೂರಿಸ್ಬೇಕು. ದಕ್ಷಿಣಕ್ಕೆ ಮುಖ ಮಾಡಬೇಕು, ಸರಿಯಾಗಿ ತಿಳ್ಕೊಳ್ಳಿ. ದಕ್ಷಿಣಕ್ಕೆ ಮುಖ ಮಾಡಿ ಅವ್ರ ಮುಖದಿಂದ ಇದನ್ನು ಈ ರೀತಿಯಾಗಿ ರೌಂಡಾಗಿ ತಿರುಗಿಸ್ಬೇಕು. ಇದನ್ನು ಹ್ಯಾಂಟಿಕ್ ಹಾಕು, ಈ ಒಂದು ಗಡಿಯಾರ ಏನು ತಿರುಗುತ್ತೆ ನೋಡಿ, ಆ ರೀತಿ ಇದನ್ನು ಈ ರೀತಿ ಅವ್ರ ಮುಖದಿಂದ 21 ಬಾರಿ ತಿರುಗಿಸ್ಬೇಕು. ತದನಂತರ ಮತ್ತೆ ಉಲ್ಟಾ ಈ ರೀತಿಯಾಗಿ ಮತ್ತೆ 21 ಬಾರಿ ನಿಲ್ಲಿಸ್ಬೇಕು. ಮತ್ತು ಮುಖದಿಂದ ಕಾಲು ತನಕ ಮತ್ತೆ ನಿಲ್ಲಿಸ್ಬೇಕು. ನಿಲ್ಲಿಸ್ಬಿಟ್ಟು ಅದನ್ನು
ಎಲ್ಲರೂ ದೂರದಲ್ಲಿ ಎತ್ಕೊಂಡೋಗಿ ಬಿಸಾಕಿ ಬಂದುಬಿಡಬೇಕು. ಎಲ್ಲರೂ ಪಾಳು ಬಾವಿ ಇರ್ಬೋದು ಅಥವಾ ಬೇರೆ ಯಾವ್ದಾದ್ರು, ಅಥವಾ ನಿಮ್ಗೆ ಯಾವುದೂ ಜಾಗ ಸಿಕ್ಕಿಲ್ಲ ಅಂದರೆ ಒಂದು ಹಳ್ಳ ತೆಗ್ದು ಅದನ್ನು ಹೂತ್ಬಿಡ್ಬೋದು. ಇಲ್ಲ ಯಾವ್ದಾದ್ರು ಪಾಳು ಜಾಗ ಇದ್ದರೆ ತೂರಿ ಬಿಸಾಕ್ಬಿಡ್ಬೋದು. ಅಂದರೆ ಆ ಕಡ್ಡಿ ಸಮೇತ ಬಿಸಾಕಬೇಕಾಗುತ್ತೆ. ಆ ಕಡ್ಡಿ ಕೂಡ ಇಟ್ಕೋಬಾರ್ದು, ಇದನ್ನು ಆ ರೀತಿ ಇರುತ್ತೆ. ಅಂಥದ್ದಕ್ಕೆ ಒಂದಕ್ಕೆ ದೇಹದಲ್ಲಿ ರೋಗ ಇದ್ದು ಮಾಟ ಮಂತ್ರ ತಂತ್ರಕ್ಕೆ ಒಳಗಾಗಿರೋರಿಗೆ ಮಾಡೋ ಅಂಥದ್ದು. ಇನ್ನೂ ಒಂದು ಏನಪ್ಪ ಅಂದರೆ, ಮನೆಗಳಲ್ಲಿ ತೊಂದರೆ ಆಗ್ತಾಯಿದೆ, ನಮಗೆ ಜೀವನ ಸರಿ ಇಲ್ಲ, ವ್ಯಾಪಾರಗಳು ಯಾವುದೂ ಆಗ್ತಾ ಇಲ್ಲ, ಮನೆಯಲ್ಲಿ ಮಾಡಿದೆಲ್ಲ ಲಾಸ್ ಆಗ್ತಾಯಿದೆ, ನಾವೇನೇ ಮಾಡೋದು ಸಕ್ಸಸ್ ಆಗ್ತಾಯಿಲ್ಲ ನಮಗೆ ಅನ್ನೋದಿದ್ದರೆ ಅಂಥವ್ರಿಗೆ ಏನು ಮಾಡಬೇಕು, ಇದನ್ನು ಇಷ್ಟು ಚಿಕ್ಕದಾಗಿ ತೊಗೋಬೇಕು. ಇದನ್ನು ಒಂದು 3 ಇಂಚು ತೊಗೋಬೇಕು. ಇದನ್ನು 2 ಪೀಸ್ ಕೂಡ ಮಾಡ್ಕೋಬೋದು. 3 ಇಂಚು ತೊಗೋಬೇಕಾಗತ್ತೆ. 3 ಇಂಚು ತೊಗೊಂಡು 4 ಪೀಸು ಮಾಡ್ಕೋಬೇಕು. 5ನೇದು 1 ಪೀಸ್ ಮಾಡ್ಕೋಬೇಕಾದ್ರೆ 5 ಪೀಸ್ಗಳನ್ನ ಮಾಡ್ಕೋಬೇಕು. ನಿಮ್ಮ ಮನೆಯ ಸುತ್ತ ಅದಕ್ಕಿನ್ನೂ ಕೆಲವೊಂದು ವಸ್ತುಗಳೆಲ್ಲ ಇರುತ್ತೆ. ಆ ವಸ್ತುಗಳೆಲ್ಲ ಹಾಕಿಬಿಟ್ಟು ಒಂದು ಕುಡಿಕೆಯಲ್ಲಿ ಅದನ್ನು ಸೇರಿಸ್ಕೋಬೇಕು. ಕುಡಿಕೆಯಲ್ಲಿ ಸೇರಿಸ್ಕೊಂಡು ಆ ಮನೆಯಿಂದ ಮೇನ್ ಡೋರ್ ಅಂತೇನು ಹೇಳ್ತೀವಿ, ಅಂದರೆ ಮುಖ್ಯ ದ್ವಾರ, ಮನೆಯ ಮುಖ್ಯ ದ್ವಾರದಲ್ಲಿ ಹಿಡ್ಕೊಂಡು ಅಲ್ಲಿಂದ ಇದನ್ನು ನಿವುಳಿಸ್ಕೋಬೇಕು. ಅಂದರೆ ಕೆಲವೊಂದು ವಸ್ತುಗಳನ್ನೆಲ್ಲ ಹಾಕಿ ಅದರಲ್ಲಿ ನಿವುಳಿಸ್ಬಿಟ್ಟು ಅದೆಲ್ಲ ನಿಮಗೆ ಕೆಲವೊಂದು ಆ ವಸ್ತುಗಳು ಸಿಕ್ಕೋ ಅಂಥವಲ್ಲ. ಆ ವಸ್ತುಗಳು ಸಿಕ್ಕಲಿಲ್ಲ ಅಂದರೆ ಪರವಾಗಿಲ್ಲ, ಅದು ಬರೀ ಇದೊಂದನ್ನೇ ಕೂಡ ನೀವು ಮಾಡ್ಕೋಬೋದು. ಇದೊಂದನ್ನೇ ತೊಗೊಂಡು 3 ಇಂಚಿಗೆ ತೊಗೊಂಡು 3 ಇಂಚು 4 ಇಂಚಿಗೆ ತೊಗೊಂಡು ನೀವು ಇದನ್ನು ಆ ಮನೆಯ ಸುತ್ತು ನೀವಾಳಿಸ್ಬಿಟ್ಟು 4 ಮೂಲೆಗೂ ಇದನ್ನೇ ಒಂದು ದಿಗ್ಬಂಧನೆ ಥರ ಇದನ್ನು ಉಳಬೇಕು. ಕಟ್ ಮಾಡ್ಕೋಬೇಕು. ಇಷ್ಟು ಶುದ್ಧದ್ದು ಚಿಕ್ಕದಾಗಿ ತೊಗೊಂಡು ಕಟ್ ಮಾಡಿಕೊಂಡು 4 ಮೂಲೆಯಲ್ಲೂ ಕೂಡ ನೀವು ಇದನ್ನು ಕಟ್ಟಬೇಕಾಗುತ್ತೆ. ಅಂದರೆ ಕಟ್ಟಬೇಕಂದ್ರೆ ಒಂದು ಹಳ್ಳ ತೆಗೆದುಬಿಟ್ಟು ಅದರಲ್ಲಿ ಅದನ್ನು ಹಾಕಬೇಕಾಗುತ್ತೆ. ಹಾಕ್ಬಿಟ್ಟಿದ್ರೆ 4 ಮೂಲೆ ಮತ್ತು ಮೇನ್ ಡೋರ್ ಹತ್ರ ಒಂದು, ಮನೆಯ ಮುಂದುಗಡೆ ಒಂದು, 5ನೇದು ಮನೆಯ ಮುಂದುಗಡೆ ಹಾಕಬೇಕಾಗುತ್ತೆ. ಮುಂದುಗಡೆ ಒಂದು ಹಾಕಿಬಿಟ್ಟು ಮಣ್ಣು ಮುಚ್ಚಿಬಿಟ್ಟು ಅದರ ಮೇಲೆ ನೀವು ಮತ್ತು ನಿಮ್ಮ ಮನೇಲಿರೋರು ಎಷ್ಟು ಜನ ಸಂಖ್ಯೆಯಲ್ಲಿದ್ದೀರಾ, 5 ಜನ ಇದ್ದರೆ 5, 6 ಜನ ಇದ್ದರೆ 6, ಇಬ್ಬರಿದ್ದರೆ 2, ಒಬ್ಬರಿದ್ದರೆ ಒಬ್ಬರು, ಈ ರೀತಿಯಾದ ಒಂದು ನಿಂಬೆಹಣ್ಣು ತೊಗೋಬೇಕು. ಆ ನಿಂಬೆಹಣ್ಣು ಕೂಡ ಅದೇ ರೀತಿ ಮನೆಯ ಮೇನ್ ಡೋರ್ಗೆಲ್ಲ ನಿವುಳಿಸ್ಬಿಟ್ಟು ನಿಮ್ಮ ಮನೇಲಿರೋ ಅಂಥ ಎಷ್ಟು ಜನಕ್ಕೂ ಕೂಡ ನಿವುಳಿಸ್ಕೊಂಡು ಆ 4 ಮೂಲೆಯಲ್ಲಿ ಏನು ಈ ಮೂಲಿಕೆನ ಹಿಟ್ಟು ಮುಚ್ಚಿರ್ತೀರಲ್ವ, ಅದ್ರ ಮೇಲೆ ಒಂದು ಚಿಕ್ಕದಾಗಿರೋ ಒಂದು ಕಲ್ಲುಗಳನ್ನ ಇಡಬೇಕು. ಇಟ್ಟುಬಿಟ್ಟು ಆ ನಿಂಬೆಹಣ್ಣನ್ನು ಅದ್ರ ಮೇಲೆ ಇಟ್ಬಿಟ್ಟು ಒಂದೇ ಹೆಟ್ಗೆ ಕಟ್ ಮಾಡ್ತಾ ಬರಬೇಕು. ಮಂತ್ರ ಇದೆ, ಆ ಮಂತ್ರ ಕೂಡ ಹೇಳ್ಕೊಬೇಕಾದ್ರೆ ಸಾಕಷ್ಟು ನಾನು ಮಂತ್ರಗಳನ್ನ ಕೊಟ್ಟಿದ್ದೀನಿ. ಆ ಮಂತ್ರಗಳಿದ್ದರೆ ನೀವು ಕಟ್ಟು ಮಂತ್ರಗಳು ಕೊಟ್ಟಿದ್ದೀನಿ. ಆ ಕಟ್ಟು ಮಂತ್ರಗಳು ಕೂಡ ಹೇಳ್ಕೊಂಡು ನೀವು ಒಂದೇ ಹೆಟ್ಟಿಗೆ ಅಲ್ಲಿ ಕಟ್ ಮಾಡ್ತಾ ಬರಬೇಕು. ಕಟ್ ಮಾಡ್ತಾ ಬಂದಾಗ ನಿಮಗೆ ಅಷ್ಟದಿಗ್ಬಂಧನ ರೀತಿ ಆಗುತ್ತೆ. ಯಾಕೆಂದರೆ ಇದು ಭೂಮಿ ಒಳಗೆ ಕೂತಿರ್ತೀರ, ಇದು ಯಾರೇ ಏನೇ ಮಾಡಿದ್ರು ಅವ್ರಿಗೆ ಆ ತೊಂದರೆ ದಿಗ್ಬಂಧನೆ ಆಗುತ್ತೆ. ಅವ್ರಿಗೆ ಯಾರಿಗೇ ರೀತಿ ಅವ್ರು ಮಾಡಿರೋದು ಒಳಗಡೆ ಬರಲ್ಲ, ಈಚೆನೇ ಅದನ್ನು ಕಳಿಸುತ್ತೆ. ಅಷ್ಟು ಶಕ್ತಿಯುತವಾದದ್ದು. ಮತ್ತು ಇದು ವ್ಯಾಪಾರ ಕೂಡ ಭಾಳ ಅಭಿವೃದ್ಧಿ ಅನ್ನೋದು ಕೊಡುತ್ತೆ, ಅದಕ್ಕೂ ಬರುತ್ತೆ. ಈ ಮಾಟ ಮಂತ್ರ ಕೂಡ ಬರುತ್ತೆ. ಸಾಕಷ್ಟು ಹಲವು ಇನ್ನೂ ಎಷ್ಟು ಹೇಳಿದ್ರೆ ನನಗೆ ಅದು ಎಷ್ಟು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಯಾಕೆಂದರೆ ವಿಡಿಯೋ ಕೂಡ ಲೆಂತ್ ಆಗ್ತಾ ಹೋಗ್ತಾ ಇರುತ್ತೆ. ಹಾಗಾಗಿ ನಾನಿಲ್ಲಿ ನಿಮಗೆ ಇಷ್ಟು ಮಾತ್ರ ಹೇಳಿದ್ದೀನಿ. ಮುಂದೆ ಒಂದು ವಿಡಿಯೋದಲ್ಲಿ ಕೂಡ ನಾನು ಇನ್ನೂ ಸಾಕಷ್ಟು ಬೇರೆ ಮೂಲಿಕೆಗಳು ಕೂಡ ನಾನು ತೋರಿಸ್ತೀನಿ. ಇದುವರೆಗೂ ಈ ಒಂದು ವಿಷಯನ ತಿಳ್ಕೊಂಡು, ಯಾಕೆಂದರೆ ಮುಂದೆ ಒಂದು ಹುಣ್ಣಿಮೆ ಬರ್ತಾಯಿದೆ. ಆ ಹುಣ್ಣಿಮೆಯಲ್ಲಿ ಯಾರಿಗಾರು ಮಾಡ್ಕೊಳ್ಳೋ ಸಾಧ್ಯತೆ ಮಾಡ್ಕೊಳ್ಳಿ. ಇಲ್ಲ ಮುಂದಿನ ಒಂದು ಅಷ್ಟಮಿ ಅಥವಾ ಭಾನುವಾರ ಅಥವಾ ಗುರುವಾರದಲ್ಲಿ ಕೂಡ ಇದನ್ನು ಮಾಡ್ಕೋಬೋದು, ಅಮಾವಾಸ್ಯೆಯಲ್ಲಿ ಕೂಡ ಮಾಡ್ಕೋಬೋದು ಅಂತ ಹೇಳ್ತಾ, ಬಾಂಧವರೇ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ. ಏನೇ ಇದ್ದರೂ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಅಂತ ಹೇಳ್ತಾ, ಇದುವರೆಗೂ ನನ್ನ ಒಂದು ವಿಡಿಯೋ ವೀಕ್ಷಣೆ ಮಾಡಿದ್ದಕ್ಕೆ ಧನ್ಯವಾದಗಳು ಬಾಂಧವರೇ.